ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ರವರ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾರೆ. ಈ ದಿನ ಇಡೀ ಭಾರತದಾದ್ಯಂತ ಒಂದು ಹೆಮ್ಮೆಯ ದಿನ, ಸಮಾನತೆಯ ದಿನ. ಇವತ್ತು ಅವರೇನು ಹುಟ್ಟಿದ್ದಾರೆ ಆ ದಿನವನ್ನು ಇಡೀ ದೇಶಾದ್ಯಂತ ತನ್ಮೈ ಅಂತಂದರೆ ಸಮಾನತೆಯ ದಿನ ಅಂತೇಳಿ ಆಚರಣೆ ಮಾಡ್ತೇವೆ. ಆ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ತಾಲೂಕು ಆಡಳಿತ ವತಿಯಿಂದ ಈ ಒಂದು ನಮ್ಮ ಕಚೇರಿಯ ಆವರಣದಲ್ಲಿ ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನನ್ನ ಪ್ರಗತಿಪರ ಚಿಂತಕರು, ಹೋರಾಟಗಾರರು, ಎಲ್ಲ ವಿವಿಧ ಸಂಘಟನೆಯ ಮುಖಂಡರುಗಳು ಹಾಗೂ ನನ್ನ ತಾಲೂಕು ಆಡಳಿತ ವರ್ಗದ ಎಲ್ಲ ಅಧಿಕಾರಿ ಮಿತ್ರರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಶಯಕರು ಎಲ್ಲರೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ, ಭಾಳ ಮಹಾನ್ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ಕೆಲವು ವಿಚಾರಗಳನ್ನು ನಾವು ಕೂಡ ತಿಳ್ಕೋಬೇಕಾಗುತ್ತೆ. ನಾನು ಕೇಳಿದಿರೋ ಮಟ್ಟಿಗೆ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ರವರು 1908 ಏಪ್ರಿಲ್ 5ನೇ ತಾರೀಕು ಬಹಳ ಹಿಂದುಳಿದ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಬಿಹಾರದ ಅರ್ರಾಮ್ ಅಂತಕ್ಕಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಂಥ ವ್ಯಕ್ತಿ. ನಾವೇನು ಬಾಬು B.R. ಅಂಬೇಡ್ಕರ್ ಅವರ ಹೋರಾಟದ ಪ್ರಗತಿ ಎಷ್ಟು ನಾವು ಓದ್ತೀವಿ, ಅಷ್ಟೇ ಪ್ರಮಾಣದಲ್ಲಿ ಬಾಬು ಜಗಜ್ಜೀವನ್ ರಾಮ್ರವರ ಜೀವನ ಚರಿತ್ರೆಯೂ ಕೂಡ ಅವರು ಓದ್ತಾ ಇರಬೇಕಾದ್ರೆ ಅಷ್ಟೆಲ್ಲ ಸಂಕೋಲೆಗಳನ್ನು ಕೂಡ ಇವರು ಎದುರಿಸ್ತಿರ್ತಕ್ಕಂಥ. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಚಂದ್ವಾ ಅಂತಕ್ಕಂಥ ಒಂದು ಸ್ಥಳ, ಅವ್ರ ತಂದೆ ಬ್ರಿಟಿಷ್ ಸೈನ್ಯದಲ್ಲಿ ವರ್ಕ್ ಮಾಡ್ತಾ ಇದ್ದಂಥವರು, ಸೋಬಿರಾಮ್ ಅಂತೇಳಿ ಅವ್ರ ತಂದೆ. ಆ ಬ್ರಿಟಿಷ್ ಸೈನ್ಯದಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೇ ಹೋರಾಟ ಮಾಡಿ ಅವ್ರ ತಂದೆನೇ ರಿಸೈನ್ ಮಾಡಿ ವಾಪಸ್ ಬಂದಂಥವ್ರು. ಸೈನ್ಯದಿಂದ ರಿಸೈನ್ ಮಾಡಿ ವಾಪಸ್ ಬಂದು ಆ ಚಂದ್ವಾ ಅಂತಕ್ಕಂಥ ಸ್ಥಳದಲ್ಲಿ ಕೃಷಿ ಭೂಮಿಯನ್ನು ಕೊಂಡುಕೊಂಡು ಕೃಷಿ ಮಾಡ್ತಾ ಇದ್ದಂಥ ವ್ಯಕ್ತಿ. ಬಾಬು ಜಗಜೀವನ್ ಅವರ ಪ್ರಾಥಮಿಕ ಶಾಲೆಯಲ್ಲಿ ಅಲ್ಲೇ ಚಂದ್ವಾ ಅಂತಕ್ಕಂಥ ಗ್ರಾಮದಲ್ಲಿ ಓದಿಸ್ತಾರೆ. ಅದಾದಮೇಲೆ ಮಿಡ್ಲ್ ಸ್ಕೂಲನ್ನು ಅರ್ರಾ ಅಂತಕ್ಕಂಥ ಸ್ಥಳದಲ್ಲಿ ಓದಿಸ್ತಾ ಇರಬೇಕಾದ್ರೆ ಅವರು ಓದ್ತಾ ಇರಬೇಕಾದ್ರೆ ಒಂದು ಏನು ಅಸ್ಪೃಶ್ಯತೆ ಅಂತಕ್ಕಂಥ ಶಾಲಾ ಹಂತದಲ್ಲಿ ಎದುರಿಸ್ತಾರೆ. ಅಲ್ಲಿ ಆ ಶಾಲೆಯಲ್ಲಿ ಪ್ರಾಂಶುಪಾಲರು 2 ನೀರಿನ ಬುಟ್ಟಿಯನ್ನು ಇಟ್ಟಿರ್ತಾರೆ, ಒಂದು ಹಿಂದೂಗಳಿಗೆ, ಇನ್ನೊಂದು ಮುಸಲ್ಮಾನರಿಗೆ. ಇವರು ಹಿಂದೂ ಬುಟ್ಟಿಯಲ್ಲಿರ್ತಕ್ಕಂಥ ಕೊಡದಲ್ಲಿರ್ತಕ್ಕಂಥ ನೀರು ಕುಡಿಯಕ್ಕೆ ಹೋದಾಗ ಇವ್ರಿಗೆ ವಿರೋಧ ವ್ಯಕ್ತ ಆಗುತ್ತೆ. ಆಗ ಪ್ರಾಂಶುಪಾಲರು ಇನ್ನೊಂದು 3ನೇ ಮಡಿಕೆ ತಂದಿರ್ತಾರೆ. ಆ ರೀತಿಯ ತಿಳುವಳಿಕೆಯನ್ನು ಕೊಟ್ಟು ಅವರ ಬರ ಪರಿಸ್ಥಿತಿ ಆದ ಸಂದರ್ಭದಲ್ಲಿ ಬರ ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡಿ ಇಡೀ ದೇಶಕ್ಕೆ ಇವತ್ತೂ ಕೂಡ ಹಸಿರು ಕ್ರಾಂತಿ ಆಗಲಿಕ್ಕೆ ಮೂಲ ಕಾರಣಪುರುಷರು ಬಾಬು ಜಗಜ್ಜೀವನ್ ರಾಮ್. ಅದಾದ ಮೇಲೆ ಕೃಷಿ ಸಚಿವರು ಆದ್ಮೇಲೆ ಕೂಡ ರಕ್ಷಣಾ ಸಚಿವರಾಗಿದ್ದರು. ಇವತ್ತೇನು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಯುದ್ಧ ನಡೆದಂಥ ಸಂದರ್ಭದಲ್ಲಿ 1970-71ರ ಅವಧಿಯಲ್ಲಿ ಇವರು ರಕ್ಷಣಾ ಸಚಿವರಾಗಿದ್ರು. ಹೊಸ ಬಾಂಗ್ಲಾದೇಶ ನಿರ್ಮಾಣ ಆಗಲಿಕ್ಕೆ ಇವರು ಕೂಡ ಕಾರಣಕರ್ತರು. ಅಂದ್ರೆ ಅಷ್ಟು ಮಟ್ಟಿಗೆ ಅವ್ರು ಯಾವುದೇ ಇಲಾಖೆ ತೆಗೆದುಕೊಂಡ್ರು ಕೂಡ ಅಲ್ಲಿ ಅವರದೇ ಆದಂಥ ಹೆಸರನ್ನ ಛಾಪನ್ನ ಮೂಡಿಸಿದಂತಹ ವ್ಯಕ್ತಿ. ಅದಕ್ಕೆಲ್ಲ ಮೂಲ ಕಾರಣ ಯಾವತ್ತೂ ಅಂದ್ರೆ ಅವರಲ್ಲಿರ್ತಕ್ಕಂಥ ನಾಲೆಡ್ಜ್, ಶಕ್ತಿ, ಅವರಲ್ಲಿರ್ತಕ್ಕಂಥ ಸಂಘಟನೆ ಎಲ್ರಿಗೂ ಬರಲ್ಲ. ಅದು ಸುಮ್ಮನೆ ಅಂತ ಸಾಮಾನ್ಯ ಪುರುಷ ಅಲ್ಲ ಅವರು. ಅದು ಅದ್ಭುತವಾದಂತಹ ಶಕ್ತಿ ಅವರಲ್ಲಿತ್ತು. ಅದು ಕೊನೆಯವರೆಗೂ ಕೂಡ ಮುಂದುವರೆದು ಬಂತು. ಅದಾದ್ಮೇಲೆ 1977ರಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅದಾದ್ಮೇಲೆ ಅವರು ಬೇರೆ ಜನತಾ ಪಕ್ಷಕ್ಕೆ ಹೋಗ್ತಾರೆ. ಅದಾದ್ಮೇಲೆ ಮೊಟ್ಟ ಮೊದಲು ದೇಶದಲ್ಲಿ ಉಪ ಪ್ರಧಾನಿ ಆಗ್ತಾರೆ. ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಉಪ ಪ್ರಧಾನಿಯಾಗಿ ಸುಮಾರು 3 ವರ್ಷಗಳ ಕಾಲ ಇವರು ನಿಭಾಯಿಸ್ತಾರೆ. ಅಂತ ಮಹಾನ್ ವ್ಯಕ್ತಿ. ಅದ್ರ ಜೊತೆಗೆ ಬರೀ ರಾಜಕೀಯ ಕ್ಷೇತ್ರ ಅಲ್ಲ, ಇದ್ರ ಜೊತೆಗೆ ಕಾರ್ಮಿಕರ ಏಳಿಗೆಗಾಗಿ, ಸಮಾಜ ಸುಧಾರಣೆಗಾಗಿ, ಅಸ್ಪೃಶ್ಯರ ಏಳಿಗೆಗಾಗಿ, ಸಮಾನತೆಗಾಗಿ, ರಾಜಕೀಯ ಸಮಾನತೆಗಾಗಿ, ಆರ್ಥಿಕ ಸಮಾನತೆಗಾಗಿ ತಮ್ಮದೇ ಆದಂಥ ನಿಟ್ಟಿನಲ್ಲಿ ಒಂದು ಡಿಪ್ರೆಸ್ಡ್ ಕ್ಲಾಸ್ ಲೀಗ್ ಅನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಹೋರಾಟವನ್ನ ಮಾಡಿದಂತಹ ಮಹಾನ್ ಪುರುಷರು. ಅಂತಹ ಮಹಾನ್ ಪುರುಷರ ಜಯಂತಿಯನ್ನ ನಾವು ನಮ್ಮ ದೇಶಾದ್ಯಂತ ಹಮ್ಮಿಕೊಂಡಿದ್ವಿ. ಅವರು 86ನೇ ಇಸ್ವಿಯಲ್ಲಿ ಸತ್ತ ಮೇಲೆ ಅವರ ಸಮಾಧಿ ಸ್ಥಳಕ್ಕೆ ತನ್ಮೈ ಅಂತ ಹೇಳಿ ಹೆಸರನ್ನ ಇಟ್ಟಿದ್ದಾರೆ. ತನ್ಮೈ ಅಂತಂದ್ರೆ ಸಮಾನತೆ ಅಂತ. ಸಮಾನತೆ ಅಂತಕ್ಕಂಥ
ಹೆಸರು ಅವರಲ್ಲೇ ಇರ್ತಕ್ಕಂಥದ್ದು. ಅಂತಹ ಮಹಾನ್ ಪುರುಷರ ಜಯಂತಿಯನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ತಾವೆಲ್ಲರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಆ ಮಹಾನ್ ಪುರುಷರ ಜೀವನ ಚರಿತ್ರೆಯನ್ನು ನಾವೆಲ್ಲ ತಿಳ್ಕೋಬೇಕು. ಅವರಲ್ಲಿ ಏನು ಆದರ್ಶಗಳಿತ್ತು, ಅವರಲ್ಲಿ ಏನು ಮೌಲ್ಯಗಳಿತ್ತು, ಅದನ್ನ ನಮ್ಮ ಜೀವನದಲ್ಲಿ ಕೆಲವಾದ್ರೂ ಕೂಡ ಎಲ್ಲ ಆಗಲಿ ಅರ್ಥ ಮಹಾನ್ ಎಲ್ಲ ತಿಳ್ಕೊಳಕ್ಕಾಗಲ್ಲ, ಎಲ್ಲನೂ ಅಳವಡಿಸ್ಕೊಳಕ್ಕಾಗಲ್ಲ ಅನ್ನೋ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಕೆಲವು ಅಂಶಗಳಾದ್ರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಮತ್ತು ಈ ಒಂದು ದಿನದ ಶುಭಾಶಯಗಳನ್ನ ತಮಗೆಲ್ಲ ತಿಳಿಸ್ತಾ ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತನ್ನು